ಕನ್ನಡ ವ್ಯಾಕರಣ ಗುಣವಾಚಕ. ಗುಣವಾಚಕ ಅಂದರೆ ವ್ಯಕ್ತಿ, ವಸ್ತು, ಸ್ಥಳದ ಗುಣ, ಸ್ವಭಾವ, ಬಣ್ಣ, ಆಕಾರವನ್ನು ತಿಳಿಸುವಂತಹ ಪದಗಳನ್ನು ಗುಣವಾಚಕ ಅಂತ ಕರಿತೀವಿ. ಈ ಗುಣವಾಚಕವನ್ನು ಇಂಗ್ಲಿಷಲ್ಲಿ ಅಡ್ಜೆಕ್ಟಿವ್ ಅಂತ ಹೇಳ್ತಾರೆ. ಅಡ್ಜೆಕ್ಟಿವ್ ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ. ಈ ಡಿಸ್ಕ್ರೈಬಿಂಗ್ ವರ್ಡ್ಸ್ ಯಾವುದು ಅಂದರೆ ಅವನು ಒಳ್ಳೆಯ ಹುಡುಗ, ಒಳ್ಳೆಯ ಗುಣವಾಚಕ. ಅದು ನೀಲಿ ಬ್ಯಾಗು, ನೀಲಿ ಗುಣವಾಚಕ. ಅವನು ಜಾಣ ಹುಡುಗ, ಜಾಣ ಗುಣವಾಚಕ. ಅದು ದೊಡ್ಡ ಮರ, ದೊಡ್ಡ ಗುಣವಾಚಕ. ಅದು ಸುಂದರ ನವಿಲು, ಸುಂದರ ಗುಣವಾಚಕ. ಅದು ಹಳೆಯ ಪುಸ್ತಕ, ಹಳೆಯ ಗುಣವಾಚಕ. ಇದು ದೊಡ್ಡ ಮನೆ, ದೊಡ್ಡ ಗುಣವಾಚಕ. ಅದು ಕರಿಯ ನಾಯಿ, ಕರಿಯ ಗುಣವಾಚಕ. ಹೀಗೆ ಗುಣವಾಚಕವು ಯಾವಾಗಲೂ ನಾಮಪದಗಳ ಗುಣ ವಿಶೇಷತೆಯನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ. ಕನ್ನಡ ವ್ಯಾಕರಣ ನಾಮಪದ. ನಾಮಪದ ಎಂದರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ತಿಳಿಸುವಂತಹ ಪದಗಳಿಗೆ ನಾವು ನಾಮಪದ ಎಂದು ಕರೆಯುತ್ತೇವೆ. ನಾಮಪದಕ್ಕೆ ಇಂಗ್ಲಿಷಲ್ಲಿ ನೌನ್ ಅಂತ ಹೇಳ್ತೀವಿ. ವಾಟ್ ಈಸ್ ಎ ನೌನ್? ನೌನ್ ಅಂದರೆ ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಎ ಥಿಂಗ್. ಇಲ್ಲಿ ನಾವು ನಾಮಪದವನ್ನು 9 ಪ್ರಕಾರಗಳಲ್ಲಿ ನೋಡ್ತೀವಿ. ಅವುಗಳೆಂದರೆ ಮೊದಲನೆಯದು ವಸ್ತುವಾಚಕ ನಾಮಪದ, 2 ಗುಣವಾಚಕ, 3ನೇದು ಸಂಖ್ಯಾವಾಚಕ, 4ನೇದು ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣ ವಾಚಕ, ದಿಗ್ವಾಚಕ. ಹೀಗೆ ನಾವು 9 ಪ್ರಕಾರದ ನಾಮಪದಗಳನ್ನು ಕನ್ನಡ ವ್ಯಾಕರಣದಲ್ಲಿ ನೋಡ್ತೀವಿ. ವಸ್ತುವಾಚಕ ನಾಮಪದ. ವಸ್ತುವಾಚಕ ನಾಮಪದವನ್ನು ಇಂಗ್ಲಿಷಲ್ಲಿ ಕಾಮನ್ ನೌನ್ ಅಂತ ಹೇಳ್ತೀವಿ. ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಯ ಹೆಸರುಗಳನ್ನು ತಿಳಿಸುವಂತಹ ಪದಗಳನ್ನು ನಾವು ವಸ್ತುವಾಚಕ ಅಥವಾ ನಾಮವಾಚಕ ನಾಮಪದ ಎಂದು ಕರೆಯುತ್ತೇವೆ. ಈ ವಸ್ತುವಾಚಕ ನಾಮಪದದಲ್ಲಿ ನಾವು 3 ವಿಧಗಳನ್ನು ಕಾಣಬಹುದು. ಅವುಗಳನ್ನೇ ರೂಢನಾಮ, 1, 2 ಅಂಕಿತನಾಮ, 3ನೇದು ಅನ್ವರ್ಥನಾಮ. ರೂಢನಾಮಕ್ಕೆ ಕಾಮನ್ ನೌನ್, ಅಂಕಿತನಾಮಕ್ಕೆ ಪ್ರಾಪರ್ ನೌನ್, ಅನ್ವರ್ಥನಾಮಕ್ಕೆ ಅಟ್ರಿಬ್ಯೂಟ್ ನೌನ್ ಅಂತ ಹೇಳ್ತೀವಿ. ಕನ್ನಡ ವ್ಯಾಕರಣ ರೂಢನಾಮ. ರೂಢನಾಮವನ್ನು ಇಂಗ್ಲಿಷಲ್ಲಿ ಕಾಮನ್ ನೌನ್ ಅಂತ ಹೇಳ್ತೀವಿ. ಈ ರೂಢನಾಮ ಎಂದರೆ ಪ್ರಾಚೀನ ಕಾಲದಿಂದ ಅಂದರೆ ರೂಢಿಯಿಂದ ಕರೆಯುವಂತಹ ಹೆಸರುಗಳು, ರೂಢಿಯಿಂದ ಬಂದಂತಹ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ನದಿ, ಬೆಟ್ಟ, ಪರ್ವತ, ನೀರು, ಊರು, ಹೀಗೆ ರೂಢಿಯಿಂದ ಬಂದಂತಹ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಹೆಸರುಗಳು, ರೂಢಿಯಿಂದ ಬಂದಂತಹ ಪದಗಳು. ಇವುಗಳನ್ನು ಪ್ರಾಚೀನ ಕಾಲದಿಂದ, ಅನಾದಿ ಕಾಲದಿಂದಲೂ ಕೂಡ ನಾವು ಹಾಗೇನೆ ಕರೀತಾ ಇರ್ತೀವಿ. ಉದಾಹರಣೆಗೆ ಬೆಟ್ಟ, ನದಿ, ಸಾಗರ, ಪರ್ವತ, ಊರು, ಹೀಗೆ ಇಂತಹ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಕನ್ನಡ ವ್ಯಾಕರಣ ಅಂಕಿತನಾಮ. ಅಂಕಿತನಾಮವನ್ನು ಇಂಗ್ಲಿಷಲ್ಲಿ ಪ್ರಾಪರ್ ನೌನ್ ಅಂತ ಹೇಳ್ತಾರೆ. ಈ ಪ್ರಾಪರ್ ನೌನ್ಗೆ ನಾವು ಕನ್ನಡದಲ್ಲಿ ಅಂಕಿತನಾಮ ಅಂತ ಕರಿತೀವಿ. ಅಂಕಿತನಾಮ ಎಂದರೆ ವ್ಯವಹಾರದ ಅನುಕೂಲಕ್ಕಾಗಿ ನಾವು ಇಟ್ಟಂತಹ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ. ಉದಾಹರಣೆಗೆ ರಾಜು ಇಲ್ಲಿ ಬಾ, ರಾಜು ಎನ್ನುವಂತಹದ್ದು ಅಂಕಿತನಾಮ. ಸುಮಾ ಅಲ್ಲಿಗೆ ಹೋಗು, ಸುಮಾ ಎನ್ನುವಂತಹದ್ದು ಅಂಕಿತನಾಮ. ಕನ್ನಡ ವ್ಯಾಕರಣ ಅನ್ವರ್ಥನಾಮ. ಈ ಅನ್ವರ್ಥನಾಮಕ್ಕೆ ಇಂಗ್ಲಿಷಲ್ಲಿ ಅಟ್ರಿಬ್ಯೂಟ್ ನೌನ್ ಅಂತ ಕರಿತೀವಿ. ಓಕೆ, ಈ ಅನ್ವರ್ಥನಾಮ ಅಂದರೆ ಏನು? ಅನ್ವರ್ಥನಾಮ ಎಂದರೆ ವೃತ್ತಿಗೆ ಅನುಗುಣವಾಗಿ ಅಥವಾ ವಸ್ತುವಿನ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ. ವೃತ್ತಿಗೆ ಅನುಗುಣವಾಗಿ ಎಂದರೆ ಪಾಠ ಮಾಡುವವರಿಗೆ ಶಿಕ್ಷಕ, ರೋಗಿಯನ್ನ ಪರೀಕ್ಷೆ ಮಾಡುವವರಿಗೆ ವೈದ್ಯ, ಕುಂಟುವವನಿಗೆ ಕುಂಟ, ಹಾಗೆಯೇ
ಪಾಂಡಿತ್ಯ ಬಲ್ಲವನಿಗೆ ಪಂಡಿತ. ಹೀಗೆ ನಾವು ಆ ಅರ್ಥಕ್ಕೆ ಅನುಸಾರವಾಗಿ, ಹಾಗೆಯೇ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಇಟ್ಟಂತಹ ಹೆಸರುಗಳು. ಉದಾಹರಣೆಗೆ ಕಿವುಡ ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಅಥವಾ ಅವನ ಒಂದು ಗುಣಕ್ಕೆ ಸ್ವಭಾವಕ್ಕೆ ಅನುಸಾರವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಕನ್ನಡ ವ್ಯಾಕರಣ ಅಂಶಗಣ. ಅಂಶಗಣ ಅಂದರೆ 2 ಅಥವಾ 3 ಅಕ್ಷರಗಳನ್ನ ಅಂಶಗಳು ಅಂತ ಪರಿಗಣಿಸಿ ಛಂದಸ್ಸನ್ನ ರಚಿಸಲಾಗುತ್ತೆ. ಅಂತಹ ಪ್ರಕಾರಕ್ಕೆ ನಾವು ಅಂಶಗಣ ಅಂತ ಕರಿತೀವಿ. ಈ ಅಂಶಗಣದಲ್ಲಿ ಒಟ್ಟು 7 ಪ್ರಕಾರಗಳನ್ನ ಕಾಣ್ತೀವಿ. ಅವುಗಳೆಂದರೆ ಸಾಂಗತ್ಯ, ಏಳೆ, ಗೀತೆ, ಚೌಪದಿ, ಅಕ್ಕರ, ತ್ರಿಪದಿ. ಗಮನಿಸಿ, ಛಂದಸ್ಸು ಅಥವಾ ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಅಂಶಗಣವನ್ನ 2 ಅಥವಾ 3 ಅಕ್ಷರಗಳನ್ನ ಅಂಶಗಳು ಅಂತ ಪರಿಗಣಿಸಿ ಛಂದಸ್ಸನ್ನ ರಚಿಸಲಾಗುತ್ತದೆ. ಹೀಗೆ ರಚಿಸಲಾದ ಛಂದಸ್ಸನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಂಶಗಣ ಅಂತ ಕರಿತೀವಿ. ಈ ಅಂಶಗಣದ ವಿಧಗಳು ಅಂದ್ರೆ ಸಾಂಗತ್ಯ, ಏಳೆ, ಗೀತೆ, ಚೌಪದಿ, ಅಕ್ಕರ, ತ್ರಿಪದಿ. ಹೀಗೆ ನಾವು ಅಂಶಗಣದಲ್ಲಿ ಪ್ರಕಾರಗಳನ್ನ ಕೂಡ ಕಾಣ್ತೀವಿ. ಕನ್ನಡ ವ್ಯಾಕರಣ ಅಕ್ಷರಗಣ. ಅಕ್ಷರಗಣ ಅಂದ್ರೆ ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ಆಧಾರದ ಮೇಲೆ ಗಣ ವಿಂಗಡಣೆ ಮಾಡ್ತಾರೆ. ಅವುಗಳನ್ನೇ ನಾವು ಅಕ್ಷರಗಣ ಅಂತ ಹೇಳುವಂತಹದ್ದು. ಈ ಅಕ್ಷರಗಣದಲ್ಲಿರ್ತಕ್ಕಂತಹ ವಿಧಗಳನ್ನು ನಾವು ಖ್ಯಾತ ಕರ್ನಾಟಕಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಖ್ಯಾತ ಕರ್ನಾಟಕಗಳು ಅಂತ ಹೇಳ್ತೀವಿ. ಅಕ್ಷರಗಣ ಅಂದ್ರೆ ಏನು? ಅಕ್ಷರಗಣ ಅಕ್ಷರಗಳ ಸಂಖ್ಯೆ ಮತ್ತು ಅವುಗಳ ಗುರು ಲಘು ಆಧಾರದ ಮೇಲೆ ಗಣ ವಿಂಗಡಣೆ ಮಾಡಲಾಗುತ್ತೆ. ಇದನ್ನ ನಾವು ಅಕ್ಷರಗಣ ಅಂತ ಹೇಳ್ತೀವಿ. ಈ ಅಕ್ಷರಗಣದಲ್ಲಿ ಅಕ್ಷರಗಣದ ವಿಧಗಳನ್ನ ನಾವು ಖ್ಯಾತ ಕರ್ನಾಟಕಗಳು ಅಂತ ಹೇಳ್ತೀವಿ. ಈ ಖ್ಯಾತ ಕರ್ನಾಟಕಗಳು ಯಾವ್ಯಾವು ಅಂದ್ರೆ ಶಾರ್ದೂಲ ವಿಕ್ರೀಡಿತ, ಮತ್ತೆಬ ವಿಕ್ರೀಡಿತ, ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಸ್ರಗ್ಧರೆ, ಮಹಾಶ್ರಗ್ಧರೆ. ಇವುಗಳು ಅಕ್ಷರಗಣದ ವಿಧಗಳು. ಕನ್ನಡ ವ್ಯಾಕರಣ ಷಟ್ಪದಿಗಳು. ಷಟ್ಪದಿ ಅಂದ್ರೆ ಷಟ್ ಅಂದ್ರೆ 6 ಸಾಲುಗಳಿಂದ ಕೂಡಿದಂತಹ ಪದ್ಯ ಪ್ರಕಾರಕ್ಕೆ ಷಟ್ಪದಿ ಅಂತ ಕರೀತೀವಿ. ಏನು ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ ಪ್ರಕಾರಕ್ಕೆ ಷಟ್ಪದಿ ಅಂತ ಕರಿತೀವಿ. ಈ ಷಟ್ಪದಿಯಲ್ಲಿ ಎಷ್ಟು ವಿಧಗಳು ಇದಾವೆ ಅಂದ್ರೆ ಒಟ್ಟು 6 ಪ್ರಕಾರಗಳು ಇದಾವೆ ಷಟ್ಪದಿಯಲ್ಲಿ. ಅವುಗಳು ಯಾವ್ಯಾವು ಅಂದ್ರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಒಟ್ಟು 6 ಷಟ್ಪದಿಗಳನ್ನ ನಾವು ಕನ್ನಡ ವ್ಯಾಕರಣದಲ್ಲಿ ನೋಡಬಹುದು. ಷಟ್ಪದಿ ಅಂದ್ರೆ ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲುಗಳು. 6 ಸಾಲುಗಳಿಂದ ಕೂಡಿದಂತಹ ಪದ್ಯ ಪ್ರಕಾರಕ್ಕೆ ಷಟ್ಪದಿ ಅಂತ ಹೇಳ್ತೀವಿ. ಈ ಷಟ್ಪದಿಯಲ್ಲಿ ಒಟ್ಟು 6 ವಿಧಗಳು ಇದಾವೆ. ಅವುಗಳು ಯಾವ್ಯಾವು ಅಂದ್ರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಷಟ್ಪದಿ. ಒಟ್ಟು 6 ಪ್ರಕಾರಗಳನ್ನ ನಾವು ಈ ಷಟ್ಪದಿಯಲ್ಲಿ ಕಾಣ್ತೀವಿ.